ಸಯ್ಯಾರಾ ಡೈರೆಕ್ಟೆಡ್ ಬೈ ಮೋಹಿತ್ ಸೂರಿ, ಸ್ಟಾರಿಂಗ್ ಅಹನ್ ಪಾಂಡೆ, ಅನೀಕ್ ಪದ್ದಾರಿನ್ ಲೀಡ್ ರೋಲ್. ನಾನ್ ಜಾಸ್ತಿ ಹಿಂದಿ ಫಿಲಮ್ಸ್ ನೋಡಲ್ಲ, ಆದ್ರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಫಿಲಮ್ಗೆ ಜನ ಕೊಡ್ತಾ ಇರೋ ಹೈಪ್ ನೋಡಿ ಹೆಂಗಿದೆ ಅಂತ ಒಂದ್ಸಲಿ ನೋಡೇ ಬಿಡೋಣ ಅಂತ ನೋಡ್ದೆ. ಬನ್ನಿ ಈ ಫಿಲಮ್ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಕಥೆಯ ನಾಯಕ ಕ್ರಿಶ್ ಕಪೂರ್ ಯಾರದೇ ಸಪೋರ್ಟ್ ಇಲ್ದೆ ಒಬ್ಬ ಫೇಮಸ್ ಸಿಂಗರ್ ಆಗ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಒಂದಿನ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜರ್ನಲಿಸ್ಟ್ ಆಗಿರೋ ಹೀರೋಯಿನ್ ವಾಣಿ ಭಟ್ರ ಪರಿಚಯ ಆಗಿ ಅವರಿಬ್ರು ಒಂದ್ ಸಾಂಗ್ ಕಂಪೋಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಸಾಂಗ್ ಕಂಪೋಸ್ ಮಾಡೋ ಪ್ರೊಸೆಸ್ ಅಲ್ಲಿ ಅವರಿಬ್ರಿಗೂ ಲವ್ ಆಗುತ್ತೆ. ಲವ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ಹೀರೋಯಿನ್ಗೆ ಮೆಮೊರಿ ಲಾಸ್ ಪ್ರಾಬ್ಲಮ್ ಇರೋ ವಿಷಯ ಹೀರೋಗೆ ಗೊತ್ತಾದ್ಮೇಲೆ ಅವರಿಬ್ರು ನಡುವೆ ಏನಾಗುತ್ತೆ, ಅವರಿಬ್ರು ಜೊತೆಲಿ ಇರ್ತಾರ ಇಲ್ಲ ದೂರ ಆಗ್ತಾರ ಅನ್ನೋದನ್ನ ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ವಿಷಯಕ್ಕೆ ಬಂದ್ರೆ, ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಡೀಸೆಂಟ್ ಆಗಿ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಕ್ಯಾರೆಕ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಚೆನ್ನಾಗಿದೆ. ಹೀರೋ ಅಹಾನ್ ಪಾಂಡೆ ಮತ್ತೆ ಹೀರೋಯಿನ್ ಅನಿಪದ ಇಬ್ರುದು ಇದು ಡೆಬ್ಯೂ ಸಿನಿಮಾ ಆಗಿದ್ರು ಕೂಡ ಅವರಿಬ್ಬರ ಆಕ್ಟಿಂಗ್ ಮತ್ತೆ ಕೆಮಿಸ್ಟ್ರಿ ಕತೆಗೆ ಬೇಕಾಗಿರೋ ತರ ಪರ್ಫೆಕ್ಟ್ ಆಗಿ ಸೂಟ್ ಆಗಿದೆ. ಒಂದು ಲವ್ ಸ್ಟೋರಿ ಫಿಲಂಗೆ ಬೇಕಾಗಿರೋ ಎಮೋಷನ್ಸ್ ನ ಇಬ್ರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋ ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಟೆಕ್ನಿಕಲ್ ವರ್ಕ್ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ಎಡಿಟಿಂಗ್, ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬಂದ್ರೆ, ಸೆಕೆಂಡ್ ಹಾಫ್ ನ ರೈಟಿಂಗ್ ಅಲ್ಲಿ ಸ್ವಲ್ಪ ಎಡವುದ್ರು ಅನ್ನಿಸ್ತು. ಫಸ್ಟ್ ಹಾಫ್ ಅಲ್ಲಿ ಇದ್ದಂತ ಅಪ್ರೋಚ್ ಮತ್ತೆ ಕತೆಗೆ ಬೇಕಾಗಿರೋ ಫೀಲ್ ಸೆಕೆಂಡ್ ಹಾಫ್ ನಲ್ಲಿ ಕಾಣಿಸ್ಲಿಲ್ಲ. ಹೋಗ್ತಾ ಹೋಗ್ತಾ ಸಿನಿಮಾದ ಸ್ಟೋರಿ ಲೈನ್ ರೊಟೀನ್ ಅನ್ಸೋಕೆ ಸ್ಟಾರ್ಟ್ ಆಯ್ತು. ಎಷ್ಟೊಂದ್ ಲವ್ ಸ್ಟೋರಿ ಸಿನಿಮಾಲಿ ತೋರ್ಸೋ ತರ ಹೀರೋಯಿನ್ಗೆ ಯಾವ್ದೋ ಒಂದ್ ಕಾಯಿಲೆ ಇರೋದು, ಹೀರೋ ಮಾಡ್ಬೇಕಿರೋ ಕೆಲಸ ಬಿಟ್ಟು ಅವಳನ್ನ ನೋಡ್ಕೊಳ್ಳೋದು, ಇದು ಎಲ್ಲ ಸ್ವಲ್ಪ ರಿಪೀಟೆಡ್ ಅನಿಸ್ತು. ಲವ್ ಸ್ಟೋರಿ ಫಿಲಮ್ ಅಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಇರ್ಬೇಕಾಗಿರೋ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತೆ ಸಾಂಗ್ಸ್ ಈ ಫಿಲಂಗೆ ಮೈನಸ್ ಪಾಯಿಂಟ್ ಆಗೋಯ್ತು. ಸಯ್ಯಾರ ಟೈಟಲ್ ಟ್ರ್ಯಾಕ್ ಬಿಟ್ರೆ ಬೇರೆ ಯಾವ್ದು ನೆನಪಲ್ಲಿ ಇಟ್ಕೊಳ್ಳೋ ತರ ಇರ್ಲಿಲ್ಲ. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನ್ಗನ್ಸಿದ್ದು, ಸೋಷಿಯಲ್ ಮೀಡಿಯಾದಲ್ಲಿ ನಿಬ್ಬಿಗಳು ಕೊಡ್ತಿರೋ ಹೈಪ್ ರೇಂಜ್ಗೆ ಈ ಫಿಲಮ್ ಏನಿಲ್ಲ. ಆವರೇಜ್ ವಾಚ್ ಮೂವಿ, ಟೈಮ್ ಪಾಸ್ಗೆ ಒಂದ್ಸಲಿ ನೋಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.